ಹಾಯ್ ಆಲ್, ಇದು ಡೇ 10ನ ಮಿನಿ ವ್ಲಾಗ್ ಆಗಿರುತ್ತೆ. ಇವತ್ತು ಬೆಳಗ್ಗೆ ಎದ್ದು ನನ್ನ ಮಗಳಿಗೆ ಜುಟ್ಟು ಹಾಕೋಣ ಅಂತ ನಿಲ್ಲಿಸ್ಕೊಂಡಿದ್ದೀನಿ. ಅವ್ರ ಸ್ಕೂಲಲ್ಲಿ ರೂಲ್ಸು ಎಷ್ಟೇ ಶಾರ್ಟ್ ಹೇರ್ ಮಾಡಿಸಿದ್ರು 2 ಜುಟ್ಟು ಹಾಕಿ ಕಳಿಸ್ಬೇಕು ಅನ್ನೋದು. ಅವಳಿಗೆ ಸ್ಕೂಲಿಗೆ ಕಳಿಸಿದಾದ್ಮೇಲೆ ಬಟ್ಟೆ ಎಲ್ಲ ವಾಶ್ ಮಾಡೋಣ ಅಂತ ಹೋಗಿದ್ದು ಎಲ್ಲ ಒಣಗಾಗ್ತಾಯಿದ್ದೆ. ಆಮೇಲೆ ನೆನಪಾಯಿತು ಇದು ಕುಚ್ಚು ಹಾಕಿದ್ದೀನಿ, ಅದಕ್ಕೆ ಬೀಡ್ಸ್ ಹಾಕಬೇಕು ಅಂದ್ಬಿಟ್ಟು ಅದಕ್ಕೆಲ್ಲ ಬೀಡ್ಸ್ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ನೋಡಿ, ಒಂದು ಕುಚ್ಚಿನ 2 ಕುಚ್ಚಿನ ಮಧ್ಯೆನೂ 6 ಮಣಿ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಚೆನ್ನಾಗಿ ಕಾಣಿಸ್ತಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ನಮ್ಮ ಅಕ್ಕಂಗೆ ಕೂಡ ಕಳಿಸ್ಬೇಕು ಇನ್ನು. ಹಾಗೆ ಇವತ್ತು ಸಂಜೆ ಒಂದು ಕಡೆ ಲಕ್ಷ್ಮೀ ಕುಣಿಸಿದ್ದೀವಿ ಅಂತ ಕುಂಕುಮಕ್ಕೆ ಕರೆದಿದ್ರು ನನ್ನ ಫ್ರೆಂಡ್ ಮನೇಲಿ. ಅಲ್ಲಿ ಹೋಗೋಣ ಅಂತ ಹೋಗ್ತಾಯಿದ್ದೆ. ಇದು ನಮ್ಮ ಮನೆ ಹತ್ರ ಇರೋ ವೆಂಕಟೇಶ್ವರ ದೇವಸ್ಥಾನ ಪೂಜೆ ಆಗಿತ್ತು ಅಂದ್ಬಿಟ್ಟು ಈಚೆ ಕಡೆ ನಿಂತ್ಕೊಂಡು ಕೈ ಮುಕ್ಕೊಂಡು ಅವ್ರ ಮನೆಗೆ ಹೋದ್ವಿ. ಲಕ್ಷ್ಮಿ ಅಂತೂ ತುಂಬ ಚೆನ್ನಾಗಿ ಕುಣಿಸಿದ್ರು. ಹಾಗೆ ಅಲ್ಲೂ ಕೈ ಮುಕ್ಕೊಂಡು ಇವತ್ತು ಮಕ್ಕಳೆಲ್ಲ ಸೇರಿದಾರಲ್ಲ, ಫುಲ್ ಹಬ್ಬ. ಇದು ಮುದ್ದು ನಮ್ಮ ಮನೆಗೆ ತುಂಬ ಸಖತ್ ಮಾತಾಡ್ತಾಳೆ ಇವಳು. ನಮ್ಮ ಪಾಪುನೂ ಕೊಡು, ನಾನು ತೊಡೆ ಮೇಲೆ ಹಾಕ್ಕೊಂಡು ನಾನು ಮಲಗಿಸ್ತೀನಿ ಅಂತ ಕೇಳ್ತಾ ಇದ್ದಾಳೆ. ಹಾಗೆ ಕುಂಕುಮ ತೊಗೊಳ್ಳೋಕ್ಕೆ ಮುಂಚೆ ಇದು ಕಂಕಣ ಕಟ್ಟಿ ಆಮೇಲೆ ಕುಂಕುಮ ಕೊಡ್ತಾರಂತೆ. ಇದು ನನಗೆ ಗೊತ್ತಿರಲಿಲ್ಲ ಈ ಶಾಸ್ತ್ರ. ಆಮೇಲೆ ನಾನು ಕುಂಕುಮ ಎಲ್ಲ ತೊಗೊಂಡೆ. ನಮ್ಮ ಪಾಪು ಅಂತೂ ನಿದ್ದೆ ಬಂದುಬಿಟ್ಟಿದೆ, ಅವನಿಗೆ ಲೇಟ್ ಆಗಿಬಿಟ್ಟಿತ್ತು. ಆಲ್ರೆಡಿ ಸಖತ್ ಅಳ್ತಾ ಇದ್ದ. ಹಂಗೆ ಅವನ್ನ ಸುಧಾರಿಸ್ಕೊಂಡು ಅವ್ರ ತಂಗಿ ಇದ್ದರು, ಅವ್ರು ಕುಂಕುಮ ಕೊಡ್ತಾಯಿದ್ರು. ಕುಂಕುಮ ಎಲ್ಲ ತೊಗೊಂಡಾದ್ಮೇಲೆ ನನ್ನ ಫ್ರೆಂಡಿಗೆ ಕುಂಕುಮ ಕೊಡೋಕ್ಕೆ ಅಂತ ಹೋದ್ರು. ಅವರು ಕುಂಕುಮ ಎಲ್ಲ ತೊಗೊಂಡು ಎರಡಕ್ಕೆ ಬಾಳೆಹಣ್ಣು ತೊಗೊಂಡಿದ್ದಾರೆ. ಹೂವು ತೊಗೊಳೋದು ಮರೆತುಬಿಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆ ಆಮೇಲೆ ಜ್ಞಾಪನ ಮಾಡಿ ಹೂವು ಕೊಟ್ಟು ಹಾಗೆ ಈಚೆ ಬಂದ್ವಲ್ಲ, ಎಲ್ಲರೂ ಸೇರ್ಕೊಂಡು ಒಂದು ಚಿಕ್ಕ ವೀಡಿಯೋ ಮಾಡಿಕೊಂಡು ಮನೆಗೆ ಬಂದು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಲೈಕ್ ಮಾಡಿ, ಫಾಲೋ ಮಾಡಿ, ಬಾಯ್.